ನನ್ನ ಹೆಸರು ಸಂತೋಷ ಅಂತೇಳಿ. ಇಲ್ಲೇ ಮತಿಘಟ್ಟದ ಊರು ನಂದು, ಕಡೂರಿಂದ 10 ಕಿಲೋಮೀಟರ್ ದೂರ. ನಾನೊಂದು 2 ವರ್ಷದಿಂದ ಇವ್ರ ವಿಡಿಯೋ ನೋಡ್ತಾನೆ ಇದ್ದೆ. ಬಟ್ ತಾಯಿ ಹತ್ರ ನಾನು ಬೇಡ್ಕೊಂಡಿದ್ದೀನಿ, ಈ ಕೆಲಸ ಆಗಿಲ್ಲ, ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ. ಮತ್ತೆ ಇವರು ಒಂದು ಒಳ್ಳೊಳ್ಳೆ ಉಪದೇಶಗಳು ಕೊಡ್ತಿರ್ತಾರೆ. ತಂದೆ ತಾಯಿನ ಸಾಕ್ರಿ, ಯಾವ ದೇವರು ನಿಮಗೆ ಅಷ್ಟು ದುಡ್ಡು ಹಾಕ್ರಿ, ಇಷ್ಟು ಮರಿ ಕೊಡಿರಿ ಅಂತ ಯಾವ್ದು ಹೇಳೋದು, ಅದು ಒಳ್ಳೇದು. ಇವರೇ ಹೇಳ್ತಿರ್ತಾರೆ, ಒಂದು ಯಾವಾಗಲೂ ಹೇಳೋದು, ನಿಮ್ಮ ಭವಿಷ್ಯನ ನೀವೇ ತಿದ್ಕೋಬೇಕು. ದೇವರು ಯಾವತ್ತೂ ಬಂತಿದ್ದಲ್ಲ, ದೇವರ ಮೇಲೊಂದು ನಂಬಿಕೆ ಇಟ್ಕೊಂಡು ದುಡಿಮೆ ಮಾಡಿ ಅಷ್ಟೇ. 4-6 ಜನಕ್ಕೆ ಸಹಾಯ ಮಾಡಿ. ಹೋದ ವರ್ಷ ನನಗೆ ಬಂದಾಗ ರೋಡಲ್ಲಿ ಒಂದು 5,000 ದುಡ್ಡು ಸಿಕ್ತು, 5,020 ರೂಪಾಯಿ. 5,020 ರೂಪಾಯಿ ಸಿಕ್ಕಿದಾಗ ಅವ್ರ ಮನೆ ಅಡ್ರೆಸ್ ಹುಡ್ಕೊಂಡು ಹೋದೆ. ಒಂದು ಆಧಾರ್ ಕಾರ್ಡ್ ಇತ್ತು. ಆಧಾರ್ ಕಾರ್ಡ್ ಇದ್ದಾಗ ಮನೆ ಅಡ್ರೆಸ್ ಹುಡ್ಕೊಂಡು ಹೋದೆ. ಆ ಅಮ್ಮಂಗೆ ದುಡ್ಡು ಕೊಟ್ಟೆ. ಫಸ್ಟ್ ಫೋನ್ ಮಾಡಿ ಬಂದೆ, ಮನೆಯವ್ರು ಯಾರೂ ಹೇಳ್ತಿಲ್ಲ, ಬರೀ ಆಧಾರ್ ಕಾರ್ಡ್ ಮಾತ್ರ ಕೊಟ್ಟು ಬಂದೆ. ಕೊಟ್ಟು ಬಂದಾದ ತಕ್ಷಣ ಅದು ಲಾಸ್ಟಿಗೆ ಅವರು ಅವರೇ ಫೋನ್ ಮಾಡಿದ್ರು, ಅಪ್ಪ ನಾನು ದುಡ್ಡು ಹಿಂಗೆ ಕಳೆದೋಗಿತ್ತು, 5,000 ರೂಪಾಯಿ ಇತ್ತು ಅಂತ. ಮತ್ತು ನಾನು ಹಿಂದ್ಗಡೆ ಬೈಕಲ್ಲಿ ಕೂತಿದ್ದು ಹುಡುಗ ಕರೆಕ್ಟಾಗಿ ಎಣಿಸು ಅಂತಂದರೆ, ಅಣ್ಣ 4,500 ಅಷ್ಟೇ ಇರೋದು ಅಂತ ಹೇಳ್ದ. ಅದೇ ರೀತಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ. ಯಾರಿಗೂ ದರೋಡೆ ದೋಷಗಳದು ಮಾಡ್ಕೊಳಕೋಬೇಡ್ರಿ. ಯಾಕಂದ್ರೆ ನಾನೇ ಮೋಸ ಹೋಗಿದ್ದೀನಿ 12 ಲಕ್ಷಕ್ಕೆ. ಒಂದು ಸೈಟ್ ತಗೊಂಡು ಇವಾಗ ಕೊಡೋಂಗೂ ಇಲ್ಲ, ಅವ್ರು ಬಿಡೋಂಗೂ ಇಲ್ಲ ದುಡ್ಡನ್ನ. ಇನ್ನು ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ. 3:30 ಟೈಮ್ ತಗೊಂಡಿದ್ದಾರೆ. ತಮ್ಮ ಎಲ್ಲ ಹೊಲ್ಟಾನೆ, ಎಲ್ಲ ಸಂತೋಷ ಪಡೋದಿದೆ. ಇವತ್ತು ಸಂಜೆ ನಾನು ಡ್ಯೂಟಿಗೆ ಹೋಗ್ಬೇಕು. ಏನ್ ಕೆಲಸ ಮಾಡೋದು? CRPF. ಎಲ್ಲಿ? ಕಾಶ್ಮೀರದಲ್ಲಿ ಗಲಾಟೆ ಇವಾಗ ನಮ್ದು ಯುದ್ಧ ನಡೀತೈತೆ. ತಮ್ಮ ಸೇವೆ ಹೋಗ್ತಾನೆ. ನಮ್ಮ ಭಾರತ ಮಾತೆ ತಾಯಿಯರು ಮತ್ತೆ ನೀವೆಲ್ಲ ತಂದೆಯರು ನೀವೆಲ್ಲ ಸೇರಿ, ನಾನು ಸೇರಿ, ದೇವರು ಸೇರಿ ಆಶೀರ್ವಾದ ಮಾಡಿ. ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ, ಅದ್ರ ಬದಲಿಗೆ ನಮಗೆ ಮಾಡಿ ಕಳ್ಸೋಣ. ನಿಮ್ಮ ಆಶೀರ್ವಾದ ಜೋರಾಗಿ ಒಂದ್ಸರಿ ಹಿಂಗಿರಲಿ ನನ್ನ ತಮ್ಮ ಮೇಲೆ. ಅದೇ ಇದು ನಿಮ್ಮ ತಾಯಿ ಕೊಟ್ಟಾಗೋ, ತಾಯಿ ಕಾಲು ಬಿದ್ದಾಗೋ ಆಶೀರ್ವಾದ ತಗೋ. ಇದು ನಿನಗೆ ಅಣ್ಣಂದು ಸಪೋರ್ಟ್ ಯಾವಾಗಲೂ ನಿಮ್ಮ ಕೊಳ್ಳಾಗಿರಲಿ ತಮ್ಮ. ನಿನ್ನ ಕೆಲಸ ಜೀವಾಗಲಿ. ಯಾವುದೇ ರೀತಿ ಅನಾಹುತ ನಿನಗೊಬ್ಬನಿಗೆ ಅಲ್ಲ, ನಮ್ಮ ದೇಶ ಸೈನಿಕರಿಗೆ ಯಾರು ತೊಂದರೆ ಆಗದೆ ಇರಲಿ ಅಂತ ತಾಯಿ ಬೇಡ್ಕೊಳ್ಳೋಣ. ಒಂದು ಜ್ವರ ಒಂದ್ಸರಿ ನಮಗೆ ಅಲ್ವಾ? ಇದೇ ತಾಯಿಗೆ ನನ್ನ ತಮ್ಮ 5,000 ದುಡ್ಡು ವಾಪಸ್ ಕೊಟ್ಟೇನಂತೆ. ಯಾವ್ದಾರು ಈ ಥರ ಅನ್ಯಾಯ ದುಡ್ಡು ಸಿಕ್ಕಿದೆ, ಇವು ಹೇಳಿರೊಬ್ರು ಯಾರೋ ಬಂದು ಅನ್ಯಾಯ ದುಡ್ಡು ತಿಂದರೆ ಉದ್ಧಾರ ಆಗಲ್ಲ ನೀವು. ಇದು ಗೊತ್ತಾ? ದೇವಸ್ಥಾನಕ್ಕೂ ಅಷ್ಟೇ. ನನ್ನ ತಮ್ಮ ಹೇಳ್ದಂಗೆ ಈಗ ನೋಡಲ್ಲ, ಯಾರೋ ಬಂದರಂತೆ ಹೋಟ್ಲ್ ಕೆಲಸ ಮಾಡಿ ದೇವ್ರಿಗೆ 5,000 ದುಡ್ಡು ಹಾಕೊಂಡು ದೇವ್ರು ಹೇಳಲ್ಲ. ಹಂಗೆ ವಾಪಸ್ ತಗೊಂಡೋಗಿ ಯಾವ ದೇವರು ಮರಿ ಕಡಿ ಕುರಿ ಕಡಿಯಿಂದ ನಿಮ್ಮ ಕೈಲಾಗ ಸಹಾಯ ಮಾಡ್ತಾ ಹೋಗಿ ತಮ್ಮ. ಯಾವ್ದು ಹೆಂಗಾರ ಇರಲಿ, ನಿನ್ನ ದೇಶ ರಕ್ಷಣೆ ಸುರಕ್ಷಿತವಾಗಿರಲಿ, ಅಲ್ಲಿರೋ ಜನರ ಸುರಕ್ಷಿತವಿರಲಿ, ಮತ್ತು ದೇಶಕ್ಕಾದಂಥ ನಮ್ಮ ಸೈನಿಕರೆಲ್ಲ ಆರೋಗ್ಯ ಇರಲಿ ಅಂತ ನಾವು ದೇವ್ರನ್ನ ಬೇಡ್ಕೊಂತೀವಿ. ಆಯ್ತಾ ತಮ್ಮ? ಹುಷಾರಾಗೋಗ್ಬಾರಪ್ಪ ತಮ್ಮ. ಭಾಳ ಆಗಿರೋದು ಇಲ್ಲೆಲ್ಲ ನಾವು ಬರೀ ಬಿಲ್ಡಪ್ ಹೊಡ್ಕೊಂಡು, IPL ನೋಡ್ಕೊಂಡು, ಬಿಗ್ ಬಾಸ್ ನೋಡ್ಕೊಂಡು, ಅದು ಬರುತ್ತೆ ಇದು ಬರುತ್ತೆ ಅಂತ ಕಂಡ ಮೇಲೆ ಸುದ್ದಿ ಮಾತಾಡ್ಕೊಂಡು ಬಿಲ್ಡಪ್ ಹೊಡ್ಕೊಂಡು ಇದು ನಾವಿಲ್ಲ. ನೆಮ್ಮದಿಗಿರೋ ಕಾರಣ ಇವರೇ. ಇಂಥರ ಆಶೀರ್ವಾದ ನಮಗೆ ಯಾವಲ್ಲೂ ಇರಲಿ. ಇಂಥರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇವ್ರ ಮೇಲೆ ಯಾವಲ್ಲೂ ಇರಲಿ ತಮ್ಮ. ಭಾಳ ಸಂತೋಷ. ಯಾರೇ ಬಂದು ತಮ್ಮ? ಇದು ನಿಮ್ಮ ಕೊಳ್ಳಾಗಿರಲಿ, ಇಲ್ಲ ಸ್ವಂತ ಕಡಿಕೆ ಮಾಡ್ಕೊಂಡು